ಬಕಾಸುರದ ಸಿದ್ದರಾಮೇಶ್ವರ ಮಠದಲ್ಲಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಕಾರ್ಯಕ್ರಮ ಜರುಗಿತು. ಇದೇ ಸಮಯದಲ್ಲಿ ಶ್ರೀ ಕ್ಷೇತ್ರದ ಧರ್ಮಪಾಲಕರಾದಂತಹ ಶ್ರೀ ಮುರುಘರಾಜೇಂದ್ರ ಸ್ವಾಮಿಯವರು ನಾಡಿನ ಜನತೆಗೆ ಹಬ್ಬದ ಶುಭಾಶಯವನ್ನು ಕೋರಿ ಹರಸಿದ್ದಾರೆ. ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿದ್ದರಾಮೇಶ್ವರ ಗುರುಮಠದಲ್ಲಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದು, ಇದರಲ್ಲಿ ಶಿವರಾತ್ರಿಯಂದು ರುದ್ರಾಭಿಷೇಕ, ಬಿಲ್ವಾರ್ಚನೆ, ಶಿವನಾಮ ಸ್ತುತಿ ಈ ಎಲ್ಲ ಕಾರ್ಯವನ್ನು ಕೂಡ ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತೀವಿ. ಅಖಂಡ ಭಾರತದಾದ್ಯಂತ ಶಿವರಾತ್ರಿ ಹಬ್ಬವನ್ನು ನಾವು ಸಾಮೂಹಿಕವಾಗಿ ಆಚರಿಸೋದನ್ನು ನೋಡ್ತೀವಿ. ಇಂದಿನ ದಿನ ಉಪವಾಸ, ಶಿವನಾಮ ಸ್ತುತಿ, ನಾವು ಅನೇಕ ಪೂಜೆ ಪುನಸ್ಕಾರಗಳೊಂದಿಗೆ ಶಿವನನ್ನು ಪ್ರಾರ್ಥಿಸಿ ಸ್ತುತಿಸುತ್ತೀವಿ. ಈ ಶಿವರಾತ್ರಿಯ ವಿಶೇಷವನ್ನು ನಾವು ನೋಡಿದಾಗ ಶಿವ ಲಿಂಗ ರೂಪವನ್ನು ತಾಳಿದಂತಹ ಪವಿತ್ರ ದಿನ, ಅರ್ಧನಾರೀಶ್ವರ ಅವತಾರವೆತ್ತಿದಂತಹ ದಿನ. ಇನ್ನು ಶಿವ ವಿಷವನ್ನು ಸ್ವೀಕರಿಸಿ ನೀಲಕಂಠ, ವಿಷಕಂಠನೆಂದು ನಾಮವನ್ನು ಪಡೆದಂತಹ ದಿನ ಈ ಶಿವರಾತ್ರಿ ದಿನ. ಈ ಶಿವರಾತ್ರಿ ದಿನದಂದು ನಾವೆಲ್ಲರೂ ಸಾಮೂಹಿಕವಾಗಿ ಜಾಗರಣೆ ಮಾಡೋದ್ರ ಮುಖಾಂತರ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀವಿ. ಇಂತಹ ಪವಿತ್ರ ಶಿವರಾತ್ರಿ, ಈ ಶಿವನ ಸ್ತುತಿಯನ್ನು ಮಾಡಿದ ಈ ನಮ್ಮ ಶ್ರೀಮಠದಲ್ಲಿ ಸಕಲ ಸದ್ಭಕ್ತರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ, ಶಿವನಾಮ ಸ್ತುತಿಯನ್ನು ಕೈಗೊಂಡಿದ್ದು, ಇಂದಿನ ವಿಶೇಷವಾಗಿ ಯಾವ TV4 ಕನ್ನಡದ ಅಭಿಮಾನಿಗಳು ಅಥವಾ ವೀಕ್ಷಕರಿಗಾಗಲಿ ಅಥವಾ ಶ್ರೀಮಠದ ಸಕಲ ಸದ್ಭಕ್ತರಿಗಾಗಲಿ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಆ ಶಿವನ ಕೃಪೆಯಿಂದ ಸರ್ವರಿಗೂ ಸನ್ಮಂಗಳ ಉಂಟಾಗಲಿ.